ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಸುಪ್ರೀಂ ಕೋರ್ಟ್ ಇವತ್ತು ಯೋಗಿ ಆದಿತ್ಯನಾಥ್ ಮತ್ತು BJPಯ ಒಂದಷ್ಟು ಮುಖ್ಯಮಂತ್ರಿಗಳ, ಬಹಳ ಮುಖ್ಯವಾಗಿ BJPಯ ಅತಿ ದೊಡ್ಡ ಅಸ್ತ್ರವನ್ನೇ ಕಿತ್ಕೊಂಡಿದೆ, ಅತಿ ದೊಡ್ಡ ದ್ವೇಷದ ಅಸ್ತ್ರವನ್ನೇ ಕಿತ್ಕೊಂಡಿದೆ. BJP ಇಷ್ಟು ದಿನ ನಡೆಸ್ತಾ ಇದ್ದಂತಹ ಒಂದು ದೊಡ್ಡ ಕ್ರೌರ್ಯಕ್ಕೆ ಬೀಗ ಹಾಕಿದೆ. ಅದು ಬುಲ್ಡೋಸರ್ ಕಾರ್ಯಾಚರಣೆಗಳಿಗೆ ಹಾಕಿರುವಂತಹ ಬೀಗ. ಸುಪ್ರೀಂ ಕೋರ್ಟ್ ಇವತ್ತು ಸೀರಿಯಸ್ ಆಗಿ ಹೇಳ್ತು, ನಿಮ್ಮ ಇಷ್ಟಕ್ಕೆ ಬುಲ್ಡೋಸರ್ಗಳನ್ನು ಹೊರಗೆ ತೆಗೆದರೆ, ಹೊರಗೆ ತೆಗೆದಂತಹ ಅಧಿಕಾರಿಗಳೇನಿದಾರಲ್ಲ ಅವರೇ ನೇರವಾಗಿ ಹೊಣೆ ಆಗ್ತಾರೆ. ಮತ್ತು ಯಾರ ಮನೆಯನ್ನು ನೀವು ಹೊಡಿತೀರೋ, ಯಾರ ಕಟ್ಟಡವನ್ನು ನೀವು ಹೊಡಿತೀರೋ ಅದಕ್ಕೆ ಆಗುವಂತಹ ನಷ್ಟವನ್ನು ಅಧಿಕಾರಿಗಳು ತಮ್ಮ ಸಂಬಳದಿಂದ ಕಟ್ಟಿಕೊಡಬೇಕಾಗುತ್ತೆ. ಎಚ್ಚರ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು ರೀತಿಯಲ್ಲಿ ಇದೊಂದು ಗೂಂಡಾ ವರ್ತನೆ ಅನ್ನುವಂತಹ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಅದನ್ನು ವಿಶ್ಲೇಷಣೆ ಮಾಡಿದೆ. ಅಸಂವಿಧಾನಿಕ, ಕಾನೂನು ಬಾಹಿರ ಯಾವೆಲ್ಲ ಪದಗಳನ್ನು ಬಳಸ್ಬೋದು ಎಲ್ಲವನ್ನು ಸಹ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ಬಳಸಬಹುದು. ಇದು ಯಾಕೆ BJP ಮುಖ್ಯಮಂತ್ರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಆದಿತ್ಯನಾಥ್ ಅಂತವರಿಗೆ ದೊಡ್ಡ ಪೆಟ್ಟು ಅಂತಂದರೆ, ಅದನ್ನು ಬಳಸ್ಕೊಂಡು, ಬುಲ್ಡೋಸರನ್ನು ಬಳಸ್ಕೊಂಡು ಇವರು ದ್ವೇಷ ರಾಜಕಾರಣವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ರು. ಸಣ್ಣ ತಪ್ಪು ಮಾಡಿದ್ರೆ ಸಾಕು, ಅಥವಾ ಸಣ್ಣ ಆರೋಪ ಕೇಳಿ ಬಂದರೆ ಸಾಕು, ಅದು ನಿಜನೋ ಸುಳ್ಳೋ ಏನೇ ಆಗಿರಲಿ, ವಿಚಾರಣೆ ಇಲ್ಲ, ಕೋರ್ಟ್ ತೀರ್ಪಿಲ್ಲ, ಕಾಲಾವಕಾಶ ಇಲ್ಲ, ನೋಟಿಸ್ ಇಲ್ಲ, ಎಂಥದ್ದು ಇಲ್ಲ, ಜಂಗಲ್ ರಾಜ್, ಗೂಂಡಾ ರಾಜ್ ಥರ ಆರೋಪಿ ಮುಸ್ಲಿಂ ಆಗಿದ್ದರೆ ಅವನ ಮನೆಯನ್ನು ಮಾರನೇ ದಿನ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೋ ಇಲ್ವೋ ಇವರ ಬುಲ್ಡೋಸರ್ಗಳು ಹೋಗ್ತಿದ್ವು. ಆ ಇಡೀ ಮನೆಯನ್ನು ನೆಲಸಮ ಮಾಡಿ ಇಡೀ ಕುಟುಂಬನ ಬೀದಿಯಲ್ಲಿ ನಿಲ್ಲಿಸಿ ಸಂತೋಷ ಪಡ್ತಿದ್ರು. ಅದನ್ನು ದೊಡ್ಡ ಸಾಧನೆ ಅಂತ ಎಲ್ಲ ಕಡೆ ಹೇಳ್ಕೊಳ್ತಿದ್ರು. ಮತ್ತು BJPಯ ಅನುಯಾಯಿಗಳು, BJPಯ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಅದನ್ನು ಎಲ್ಲ ಕಡೆ ಫೋಟೋಗಳು ಹಂಚಿಕೊಂಡು, ಸುದ್ದಿಯನ್ನು ಹಂಚಿಕೊಂಡು ಖುಷಿಪಟ್ಟು ಚಪ್ಪಾಳೆ ತಟ್ತಿದ್ರು. ಒಂದು ಮನೆ, ಒಂದು ಕುಟುಂಬ ನಾಶವಾದರೆ ಚಪ್ಪಾಳೆ ತಟ್ಟುವಂತಹ ನೀಚ ಮನಸ್ಥಿತಿ ಇವರಲ್ಲಿತ್ತು. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಬೀಗ ಹಾಕಿದೆ, ಬುಲ್ಡೋಸರ್ಗೆ ಬೀಗ ಹಾಕಿದೆ. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಸಹ ಬುಲ್ಡೋಸರ್ಗಳನ್ನು ಬಳಸೋದಕ್ಕೆ ಮೊದಲು 100 ಸಲ ಯೋಚನೆ ಮಾಡಬೇಕು. ಅಂಥ ಒಂದು ತೀರ್ಪನ್ನು ಇವತ್ತು ಆದೇಶದ ಮೂಲಕ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದಿತ್ಯನಾಥ್ ಅಂತವರು ಮತ್ತು ಮಧ್ಯಪ್ರದೇಶದ BJP ಸರ್ಕಾರ, ಅದು ಶಿವರಾಜ್ ಸಿಂಗ್ ಚೌಹಾನ್ ಇದ್ದಾಗ ಇರಬಹುದು, ಈಗಿರುವಂತಹ ಮುಖ್ಯಮಂತ್ರಿ ಆಗಿರಬಹುದು, ಇದನ್ನು ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಿದ್ರು. ನಾ ಹೇಳ್ದಂಗೆ ಮುಸ್ಲಿಮರ ವಿರುದ್ಧ ಆರೋಪ ಕೇಳಿ ಬಂದರೆ ಸಾಕು, ಸಣ್ಣ ಆರೋಪ, ಅದು ನಿಜ ಸುಳ್ಳು ಏನೇ ಆಗಿರಲಿ, ಹೋಗಬೇಕು, ಅವ್ರ ಮನೆ ಹೊಡೆದಾಕ್ಬಿಡ್ಬೇಕು. ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತು, ಅವನು ನಿಜವಾಗ್ಲೂ ಸಹ ಆರೋಪಿ ಆಗಿದ್ದರು ಅಥವಾ ಅಪರಾಧಿನೇ ಆಗಿದ್ದರೂ ಸಹ ಅವನ ಕುಟುಂಬ ಏನು ಮಾಡಿತ್ತು, ಮನೆಯಲ್ಲಿ ಕುಟುಂಬ ವಾಸ ಮಾಡುತ್ತಲ್ವಾ, ಅವನೊಬ್ಬನೇ ವಾಸ ಮಾಡಲ್ಲ ಅಲ್ವಾ ಆರೋಪಿ ಒಬ್ಬನೇ? ಈ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕಳೆದ 3 ತಿಂಗಳ ಹಿಂದೆನೂ ಕೇಳಿತ್ತು. ಇದನ್ನು ವಿಚಾರಣೆಗೆ ತೆಗೆದುಕೊಂಡ ತಕ್ಷಣವೇ ಕೇಳಿತ್ತು. ಇವತ್ತು ಅದಕ್ಕೆ ಪುಷ್ಟಿಯನ್ನು ಕೊಟ್ಟಿದೆ, ಅದಕ್ಕೊಂದು ತೀರ್ಪನ್ನು ಕೊಟ್ಟಿದೆ. ಹೌದು, ನೀವು ಮಾಡ್ತಿರೋದು ತಪ್ಪು, ದಿಸ್ ಈಸ್ ಅನ್ಅಕ್ಸೆಪ್ಟಬಲ್ ಅನ್ನುವ ರೀತಿಯಲ್ಲಿ ಇವತ್ತು ಚಾಟಿ ಬೀಸಿದೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಯಾವುದರೋ ಒಂದರಲ್ಲಿ ಬೀಸಿದೆ. ಅದರಲ್ಲೂ ವಿಶೇಷವಾಗಿ ಆದಿತ್ಯನಾಥ್ಗೆ ಗಂಭೀರವಾಗಿ ಬೀಸಿದೆ. ಆದಿತ್ಯನಾಥ್ ಯಾವ ಮಟ್ಟಕ್ಕೆ ಈ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನು ತಮ್ಮ ಸಾಧನೆ ಅಂತ ಬಿಂಬಿಸ್ಕೊಳ್ತಿದ್ರು ಅಂದರೆ, ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳಿಗೆ ನಾಮಿನೇಷನ್ ಮಾಡೋಕ್ಕೆ ಹೋಗಬೇಕಾದ್ರೆ ಬುಲ್ಡೋಸರ್ಗಳನ್ನು ಇಟ್ಕೊಂಡು ಮೆರವಣಿಗೆ ಮಾಡೋರು BJP ಅಭ್ಯರ್ಥಿಗಳು. ಎಂಥ ಕ್ರೌರ್ಯ ನೋಡಿ. ದೇಶ ಕಟ್ಟೋದರ ಬಗ್ಗೆ ಇವರಿಗೆ ಒಂದೇ ಒಂದು ಲವಲೇಶನ್ನು ನಂಬಿಕೆ ಅಥವಾ ಆಸಕ್ತಿ ಇಲ್ಲ. ಕೆಡುವುದರ ಬಗ್ಗೆ ಎಷ್ಟು ಆಸಕ್ತಿ, ಎಷ್ಟು ಹುಮ್ಮಸ್ಸು. ಕೆಡುವುದಕ್ಕೆ ಬಳಸುವಂತಹ ಒಂದು ಬುಲ್ಡೋಸರನ್ನು ಲೈನಾಗಿ ಸಾಲಾಗಿ ಸಾವಿರಾರು ಬುಲ್ಡೋಸರ್ಗಳ ಮೆರವಣಿಗೆ ಮಾಡಿಕೊಂಡು ಬಂದು BJP ಅಭ್ಯರ್ಥಿಗಳು ವೋಟ್ ಹಾಕ್ತಿದ್ರು. ಆದಿತ್ಯನಾಥರನ್ನು ಬುಲ್ಡೋಸರ್ ಬಾಬಾ ಅಂತ ಕರೀತಿದ್ರು. ಅದಕ್ಕೆ ಆದಿತ್ಯನಾಥ್ಗೆ ಆಗ್ತಿದ್ದಂತಹ ಸಂತೋಷ ಇತ್ತಲ್ಲ, ಬಡಪಾಯಿಗಳ ಮನೆ ಕೆಡುವುದು ಒಂದು ದೊಡ್ಡ ಸಾಧನೆ. ಮಧ್ಯಪ್ರದೇಶದಲ್ಲಿ ಬುಲ್ಡೋಸರ್ ಮಾಮ, ಅಲ್ಲಿ ಮಾಮ, ಇಲ್ಲಿ ಬಾಬಾ.
ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನನ್ನದೇ ದೇಶದ ಪ್ರಜೆಗಳ, ನನ್ನದೇ ದೇಶದ ನೆಲದಲ್ಲಿ ಇರುವಂತಹ ಜನರ ಜೀವನವನ್ನು ಬೀದಿ ಪಾಲಿಗೆ ತರ್ತಾ ಇದ್ದಂತಹ ಕ್ರೌರ್ಯವನ್ನು ಇವರು ವಿಜೃಂಭಿಸ್ತಾ ಇದ್ದಿದ್ದು ಹೀಗೆ. ಇವರು ಅದನ್ನು ದೊಡ್ಡ ಸಾಧನೆ ಅಂತ ತೋರಿಸ್ತಾ ಇದ್ದಿದ್ದು ಹೀಗೆ. ಎಲ್ಲ ಪೋಸ್ಟುಗಳಲ್ಲಿ ಬುಲ್ಡೋಸರ್, ಎಲ್ಲ ಬ್ಯಾನರ್ಗಳಲ್ಲಿ ಬುಲ್ಡೋಸರ್, ಭಾಷಣಗಳಲ್ಲಿ ಬುಲ್ಡೋಸರ್ ಕಳಿಸ್ಬಿಡ್ತೀವಿ, ಬೆಳಗ್ಗೆ ಕಳಿಸ್ಬಿಡ್ತೀವಿ ಅಂತ ಚಿಟಿಕೆ ಹೊಡೆದು ಭಾಷಣ ಮಾಡೋದು ಮುಸ್ಲಿಮರನ್ನ ಹೆದರ್ಸೋದಕ್ಕೆ. ಏನೆಲ್ಲ ಮಾಡ್ತಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಇವರ ಬುಲ್ಡೋಸರ್ ದುಕಾನ್ಗೆ ಶಟ್ಟರ್ ಹೇಳಿದೆ, ಶಟ್ಟರ್ ಎಳೆದು ಬಿಟ್ಟಿದೆ. ಆದರೂ ಇವರೇನು ಸುಮ್ಮನೆ ಇರಲ್ಲ, ನಿಜವಾಗ್ಲೂ ಸುಮ್ಮನೆ ಇರಲ್ಲ. ಅದಕ್ಕೊಂದು ರಸ್ತೆ ಹುಡ್ಕೋದಕ್ಕೆ, ಅದಕ್ಕೊಂದು ದಾರಿ ಹುಡ್ಕೋದಕ್ಕೆ ನೋಡ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವಂತಹ ಖಡಕ್ ಎಚ್ಚರಿಕೆ ಮತ್ತು ಮಾರ್ಗಸೂಚಿ ಏನಿದೆಯಲ್ಲ, ಯಾವುದೇ ಒಂದು ತೆರವು ಕಾರ್ಯಾಚರಣೆ ಅಥವಾ ಬುಲ್ಡೋಸರ್ ಬಳಸುವಂತಹ ಪರಿಸ್ಥಿತಿಯಲ್ಲಿ ಎಲ್ಲ ಕಾನೂನುಗಳ ಪಾಲನೆ ಆಗಿರಬೇಕು, ಎಲ್ಲ ಸೂಕ್ತ ಪ್ರೋಸೆಸ್ ಆಗಿರಬೇಕು. ನೋಟಿಸ್ ಕೊಡೋದಾಗಿರಬಹುದು, ಅದಕ್ಕೆ ಸಮಯಾವಕಾಶ ಕೊಡೋದಾಗಿರ್ಬೋದು, ಯಾರಿಗೆ ನೋಟಿಸ್ ಕೊಡ್ತಾ ಇದ್ದೀರೋ ಅವರ ಅಹವಾಲನ್ನು ಸ್ವೀಕರಿಸೋದಾಗಿರ್ಬೋದು, ಅದಕ್ಕೆ ತಕ್ಕಂತಹ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದಾಗಿರಬಹುದು, ಕೋರ್ಟ್ ಆದೇಶಗಳಿರಬಹುದು, ಕಾನೂನಿನ ಆದೇಶಗಳಿರಬೇಕು. ಎಲ್ಲವನ್ನೂ ಫಾಲೋ ಮಾಡಿದ್ರೆ ಮಾತ್ರ ನೀವು ಒಂದು ಮನೆ ಮೇಲೆ ಬುಲ್ಡೋಸರನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಹುಷಾರ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅಲ್ಲಿಗೆ ಬುಲ್ಡೋಸರ್ ಬಾಬಾಗೆ ಇದ್ದಂತಹ ಅತಿ ದೊಡ್ಡ ಅಸ್ತ್ರ ಕೈ ತಪ್ಪಿದೆ. ಇನ್ನು ಮೇಲೆ ಚಂಬ ಕೊಚ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಮನೆ ಉರುಳಿಸಿದ್ವಿ, ಇಷ್ಟು ಬುಲ್ಡೋಸರ್ ಕಳಿಸಿದ್ದೆ, ಇಷ್ಟು ಕಟ್ಟಡಗಳನ್ನು ಇದು ಮಾಡಿಬಿಟ್ವಿ, ಅಥವಾ ಹೆದರ್ಸೋದಕ್ಕೂ ಆಗೋದಿಲ್ಲ, ಬುಲ್ಡೋಸರ್ ಬರುತ್ತೆ ಅಂತ. ಇವರಿಗೆ ಬುಲ್ಡೋಸರ್ ಬರುವಂತಹ ದಿನ ಸುಪ್ರೀಂ ಕೋರ್ಟಲ್ಲಿ ಬಂದುಬಿಡುತ್ತೆ. ಇವರು ಏನಾದರೂ ಅನ್ನೆಸೆಸರಿಯಾಗಿ ಇದೇ ರೀತಿ ದ್ವೇಷದ ಕಾರಣಕ್ಕೆ ಬುಲ್ಡೋಸರ್ ಬಳಸಿದ್ರೆ ಇವರ ಮನೆ, ಇವರ ಕಚೇರಿ, ಅದರ ಮುಂದೆನೇ ಬುಲ್ಡೋಸರ್ ಬಂದು ನಿಂತ್ಕೊಳ್ಳುವಂತಹ ಪರಿಸ್ಥಿತಿಗೆ ಸುಪ್ರೀಂ ಕೋರ್ಟ್ ಹೋಗುವಂತಹ ರೀತಿಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಖಡಕ್ಕಾಗಿ ಕೊಟ್ಟಿದೆ. ಸಾಕಷ್ಟು ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ, ಸಾಕಷ್ಟು ಜನ ನಿಟ್ಟುಸಿರು. ಯಾಕೆಂದರೆ ಅವರ ಮನೆಯಲ್ಲಿ ಅವರ ಮಗನೋ ಮಗಳೋ ಯಾರೋ ಒಬ್ಬರು ಮನೆಯ ಸದಸ್ಯ ತಪ್ಪು ಮಾಡಿದ್ನೋ ಇಲ್ಲವೋ ಆರೋಪ ಕೇಳಿ ಬಂದಿದ ತಕ್ಷಣ ಆ ಮನೆಯೇ ನಾಶ ಆಗೋಗುತ್ತೆ, ವಾಸ ಮಾಡೋದಕ್ಕೆ ಗತಿ ಇರಲ್ಲ, ಬೀದಿಯಲ್ಲಿ ಮಲಗಬೇಕಾಗತ್ತೆ ಅನ್ನುವಂಥದ್ದು ಎಂತಹ ಆಘಾತ. ಅಂತಹ ಕಚ್ಚಡ ಕೆಲಸವನ್ನು ಯಾವುದೇ ಕ್ರಮಗಳನ್ನು ಪಾಲಿಸ್ತೇನೆ. ಇವ್ರು ಹೇಳ್ತಾರಲ್ಲ, ಅದು ಅಕ್ರಮ ಕಟ್ಟಡ. ಅಕ್ರಮ ಕಟ್ಟಡ ಅಂದರೆ ಆತನ ಮೇಲೆ ಆರೋಪ ಬಂದು ಯಾವುದೋ ಒಂದು ಕೇಸ್ ಆಗೋವರೆಗೂ ಇವ್ರಿಗೆ ಕಣ್ಣಿಗೇನು ಖಾರದ ಪುಡಿ ಎರಚಿ ಕೂತಿರ್ತಾರ, ಕತ್ತೆ ಕಾಯ್ತಿರ್ತಾರ. ಏನೋ ಒಂದು ಆರೋಪ, ಅದು ಸಹ ಹಿಂದೂ ಮುಸ್ಲಿಂ ವಿಚಾರವಾಗಿ ಏನಾದರೂ ಒಂದು ಬರಬೇಕು ಆರೋಪ, ಆವಾಗಲೇ ಇವ್ರಿಗೆ ನೆನಪಾಗೋದು ಅದು ಅಕ್ರಮ ಕಟ್ಟಡ ಅಂತ. ಅದು ಅಕ್ರಮ ಅಲ್ಲದೆ ಹೋದರೂ ಏನೋ ಒಂದು ಸೃಷ್ಟಿ ಮಾಡ್ಕೊಳ್ಳೋದು. ಅಕ್ರಮ ಆಗಿದ್ರೂ ಸಹ ಅವನ ಮೇಲೆ ಅಂತಹ ಆರೋಪ ಬರೋವರೆಗೂ ಕತ್ತೆ ಕಾಯ್ತಿತ್ತ ಸರ್ಕಾರ. ತಕ್ಷಣ ಬರುವಂತಹ ಬುಲ್ಡೋಸರ್ ಯಾಕೆ ಆ ಪ್ರೊಸೆಸನ್ನು ಫಾಲೋ ಮಾಡ್ಕೊಂಡು ಬರಲ್ಲ? ಇದೆಲ್ಲವೂ ಸಹ ನೀಚತನವಾಗಿತ್ತು. ಇಂತಹ ಈ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ, ಸ್ವಾತಂತ್ರ್ಯ 1947 ನಂತರ ಅತ್ಯಂತ ನೀಚ ಕಾರ್ಯಾಚರಣೆ ಅಂದರೆ ಅದು ಬುಲ್ಡೋಸರ್ ಕಾರ್ಯಾಚರಣೆ ಆಗಿತ್ತು. ಆ ಬುಲ್ಡೋಸರ್ ಕಾರ್ಯಾಚರಣೆಗೆ ಇವತ್ತು ಸುಪ್ರೀಂ ಕೋರ್ಟ್ ಬೀಗ ಹಾಕಿದೆ. ಸಾಕಷ್ಟು ಬಡವರು, ಅಮಾಯಕರು, ಏನೂ ಮಾಡಲಾರದಂತಹ ಸ್ಥಿತಿಯಲ್ಲಿದ್ದಂತಹ ನಿಸ್ಸಹಾಯಕರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಅದು ಒಳ್ಳೆಯ ಸುದ್ದಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.